ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವಿನ ವೀರದಿಮ್ಮಮ್ಮ ಕಣಿವೆ ರಸ್ತೆ ವಾಹನ ಸವಾರರಿಗೆ ಹಲವು ಬಾರಿ ಸಂಕಟವನ್ನು ತರುತ್ತಿತ್ತು. 1.6 ಕಿಲೋಮೀಟರ್ ಉದ್ದದ ಈ ರಸ್ತೆ ಹಾವಿನ ರೀತಿ ಸುತ್ತಿ ಬಳಸಿ ಕಡಿದಾದ ತಿರುವುಗಳಲ್ಲಿ ವಾಹನವನ್ನು ಚಲಾಯಿಸಿಕೊಂಡು ಮುಂದೆ ಹೋಗಬೇಕಿತ್ತು. ಚಿಕ್ಕಬಳ್ಳಾಪುರದಿಂದ ಹೋಗುವಾಗ ಇಳಿಜಾರಾದರೆ ಗೌರಿಬಿದನೂರು ಕಡೆಯಿಂದ ಬರುವಾಗ ದೊಡ್ಡ ಆ್ಯಪನ್ನು ಹತ್ತಿ ಬರಬೇಕಿತ್ತು. ಬಾರದ ಲಾರಿಗಳಂತೂ ಚಲಿಸುವ ಸಾಧ್ಯವಾಗದೆ ಪಲ್ಟಿ ಹೊಡೆದಿವೆ. ಇನ್ನು ಒಂದು ವಾಹನ ಕೆಟ್ಟು ನಿಂತರಂತೂ ಇಡೀ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆಯಾಗಿರುತ್ತಿತ್ತು. ಇದು ಇಷ್ಟು ದಿನ ಇದ್ದ ಪರಿಸ್ಥಿತಿ. ಆಗ ಕೇವಲ 5.5 ಮೀಟರ್ ರಸ್ತೆ ವಿಸ್ತೀರ್ಣವಿತ್ತು. ಆದರೆ ಇದೀಗ ಚಿತ್ರಣ ಬದಲಾಗುತ್ತಿದೆ. ಮಳೆಗಾಲದಲ್ಲಿ ಮಲೆನಾಡಿನ ಅನುಭವ ನೀಡುವ ಸುಂದರ ಕಣಿವೆ ಇದು. ಆದರೆ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ರಸ್ತೆ ನರಕವಾಗಿ ಮಾರ್ಪಟ್ಟಿತ್ತು. ರಾಷ್ಟ್ರೀಯ ಹೆದ್ದಾರಿ 69ರ ವಿಸ್ತರಣೆ ಕಾರ್ಯ ನಡೆಯುತ್ತಿದ್ದು, ಈ ರಸ್ತೆಗೂ ವಿಸ್ತರಣೆಯ ಭಾಗ್ಯ ಸಿಕ್ಕಿದೆ. ಸುಮಾರು 1.6 ಕಿಲೋಮೀಟರ್ ಉದ್ದದ ಕಣಿವೆ ರಸ್ತೆ ಈಗ ಚಂದವಾಗುತ್ತಿದ್ದು, ಚತುಷ್ಪಥ ರಸ್ತೆಯಾಗಿ 600 ಮೀಟರ್ ನಿರ್ಮಾಣವಾಗುತ್ತಿದ್ದು, ಉಳಿದ 1 ಕಿಲೋಮೀಟರ್ 10 ಮೀಟರ್ ಅಗಲದ ರಸ್ತೆಯಾಗಿ ನಿರ್ಮಾಣವಾಗುತ್ತಿದ್ದು, ಕಾಮಗಾರಿ 2 ತಿಂಗಳಿನಲ್ಲಿ ಮುಗಿಯಲಿದೆ ಎನ್ನುತ್ತಾರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಲ್ಲಿಕಾರ್ಜುನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಹತ್ವದ ಈ ಒಂದು ರಸ್ತೆಯಲ್ಲಿ ಅಂತಂದರೆ ನಮಗೆ ಚಾಲೆಂಜಿಂಗ್ ಇರೋದು ಈ ನರಸಿಂಹದೇವರ ಬೆಟ್ಟದ ಕಣಿವೆ. ಒಟ್ಟು 1.6 ಕಿಲೋಮೀಟರ್ ಉದ್ದ ಇದೆ. ಈ ಮುಂಚೆ ರಾಷ್ಟ್ರೀಯ ಹೆದ್ದಾರಿ 2009ರಲ್ಲಿ ಈ ಘೋಷಣೆ ಆಗೋದಕ್ಕಿಂತ ಮುಂಚೆ ಈ ರಸ್ತೆದ ಅಗಲ ಕೇವಲ 5.5 ಮೀಟರ್ ಇತ್ತು. ಸಂಚಾರಕ್ಕಾಗಿ ಬಹಳ ಒಂದು ಕಷ್ಟಪಡುವಂಥ ದಿನಗಳಿದ್ದು, ನಾವು ಇದರಲ್ಲಿ 1.6 ಕಿಲೋಮೀಟರ್ನಲ್ಲಿ 600 ಮೀಟರ್ವರೆಗೆ 625 ಮೀಟರ್ವರೆಗೆ ಚತುಷ್ಪಥ ನಿರ್ಮಾಣ ಮಾಡ್ತೀವಿ. ಹಾಗೂ ಉಳಿದ ಭಾಗದಲ್ಲಿ ಅಂದರೆ 1 ಕಿಲೋಮೀಟರ್ವರೆಗೆ ನಾವು 10ರಿಂದ 12 ಮೀಟರು ಅಗಲದ ಒಂದು ರಸ್ತೆ ಮಾಡ್ತೇವೆ. ಹೀಗಾಗಿ ಒಂದು ಭಾಳ ಸುಸಜ್ಜಿತ ಈ ರಸ್ತೆ ನಿರ್ಮಾಣ ಆಗ್ತದೆ. ಬರುವ ಏಪ್ರಿಲ್ ಅಂತ್ಯದೊಳಗಾಗಿ ಈ ಕಣಿವೆಯನ್ನು ಎಲ್ಲ ರೀತಿಯಲ್ಲಿ ಪೂರ್ಣಗೊಳಿಸೋಂಥ ಸಂಭಾವನೆ ಇದೆ. ಹಾಗಾಗಿ ಈ ಸಂಚಾರಿಗಳು ವಾಹನಗಳ ಏನು ಇಷ್ಟು ದಿವಸ ಏನು ತೊಂದರೆಗೊಳಪಡ್ತಿದ್ದರು ಅದರಿಂದ ಮುಕ್ತ ಆಗುವಂಥ ಎಲ್ಲ ಸಂಭಾವನೆ ಇದೆ. ಬಂಡೆಗಳನ್ನು ತೆರವು ಮಾಡಿರುವ ಕಡೆ ಈಗಾಗಲೇ ಡಾಂಬರನ್ನು ಹಾಕಲಾಗುತ್ತಿದ್ದು, ಸುವ್ಯವಸ್ಥಿತವಾದ ಚರಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರೊಟ್ಟಿಗೆ ಅವಶ್ಯವಿರುವೆಡೆ ಸೇತುವೆಗಳನ್ನು ಮಾಡುವ ಮೂಲಕ ರಸ್ತೆಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಲಾಗಿದೆ. ಮಧುಗಿರಿಯಿಂದ ಚಿಕ್ಕಬಳ್ಳಾಪುರ ಅನಕನೂರು ಗೇಟ್ವರೆಗೂ ನಮ್ಮ ರೋಡ್ ಪ್ರಾಜೆಕ್ಟು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಘಾಟ್ ಸೆಕ್ಷನ್ ಒಂದು ನಡೀತಾ ಇದೆ. ಅದನ್ನು ಇನ್ನು ಜನ ಸಹಕಾರದಿಂದ ಫಾಸ್ಟಾಗಿ ಮುಗಿತಾ ಇದೆ. ಎಲ್ಲರೂ ಡೈಲಿ 1-2-3 ಗಂಟೆ ಟ್ರಾಫಿಕ್ ನಿಲ್ಲಿಸಿ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ವಿ. ಆದಷ್ಟು ಈಗ ನೋಡಿದರೆ ತಾವೆಲ್ಲ ತಾರೆಲ್ಲ ಹಾಕಿ ಇದು ಮಾಡಿದ್ವಿ, ಇನ್ನೂ ಮಾಡ್ತಾಯಿದ್ವಿ. ಇನ್ನೊಂದು 2-3 ತಿಂಗಳೆಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆ ರೋಡ್ ಎಲ್ಲ ಚೆನ್ನಾಗಿ ನೀಟಾಗಿ ಆಗುತ್ತೆ. ರಸ್ತೆಗೆ ಅಡ್ಡವಿದ್ದ ಬಂಡೆಗಳನ್ನು ಬಾಂಬಿಟ್ಟು ಸ್ಫೋಟಿಸಿ ತೆರವುಗೊಳಿಸಿದ್ದಾರೆ. ಇನ್ನು ಕೆಲವು ಕಡೆ ಬಂಡೆ ಹೊಡೆಯುವ ಕೆಲಸ ನಡೆಯುತ್ತಿದೆ. ಈಗಾಗಲೇ ರಸ್ತೆಗಾಗುವಷ್ಟು ತೆರವು ಮಾಡಿರುವ ಕಡೆ ಡಾಂಬರು ಹಾಕುವ ಕೆಲಸವೂ ನಡೆಯುತ್ತಿದ್ದು, ಈಗ ಈ ಕಣಿವೆಯಲ್ಲಿ ಸಂಚರಿಸುವುದೇ ಒಂದು ಆನಂದ ಎನ್ನುವಂತಾಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.